ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಜೂನ್ 10ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್ ಷನ್ ವ್ಯಾಕ್ಸಿನ್ ನ್ಯಾಷನಲಿಸಂ ಸೇಸ್ ಯುಎನ್ಜಿಎ ಪ್ರೆಸಿಡೆಂಟ್ ಎಲೆಕ್ಟ್ ಅನ್ನುವಂಥದ್ದು. ಮಾಲ್ಡೀವ್ನ ಫಾರಿನ್ ಮಿನಿಸ್ಟರ್ ಆಗಿರುವಂತಹ ಅಬ್ದುಲ್ಲಾ ಶಾಹಿದ್ ಅವರು ಇತ್ತೀಚೆಗೆ ನೂತನವಾಗಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು. ಇದೇ ಮೊದಲ ಬಾರಿಗೆ ಮಾಲ್ಡೀವ್ಸ್ ಈ ರೀತಿಯ ಒಂದು ಅಧ್ಯಕ್ಷ ಸ್ಥಾನವನ್ನ ಯುಎನ್ ಜನರಲ್ ಅಸೆಂಬ್ಲಿಯಲ್ಲಿ ಪಡೆದಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಈಗ ಮಾಲ್ಡೀವ್ನ ಅಧ್ಯಕ್ಷ ಸ್ಥಾನವನ್ನು ಪಡೆದಿರ್ತಕ್ಕಂಥ ಅಬ್ದುಲ್ಲಾ ಶಹೀದ್ ಅವರು ಮಾತನಾಡ್ತಾ ವ್ಯಾಕ್ಸಿನ್ ನ್ಯಾಷನಲಿಸಂ ಅನ್ನುವಂಥದ್ದು ವರ್ಲ್ಡ್ನ ಎಫರ್ಟ್ಸ್ ಏನಿದೆ ಪ್ಯಾಂಡಮಿಕ್ ಅನ್ನ ಎರಾಡಿಕೇಟ್ ಮಾಡಬೇಕು ಅನ್ನುವಂಥ ಎಫರ್ಟ್ಸ್ ಗಳನ್ನ ಡಿಸ್ಟ್ರಾಯ್ ಮಾಡುವಂತ ಒಂದು ಅಂಶ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ವ್ಯಾಕ್ಸಿನ್ ನ್ಯಾಷನಲಿಸಂ ಅನ್ನ ಕಿತ್ತೋಗಿಬೇಕು ಅನ್ನುವಂಥದ್ದು ಇವರ ಮುಖ್ಯವಾದಂತಹ ಒಂದು ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಡಿಸ್ಪ್ಯಾರಿಟಿ ಏನಿದೆ ವ್ಯಾಕ್ಸಿನ್ ಕವರೇಜ್ ನಲ್ಲಿ ಡೆವಲಪ್ಡ್ ಕಂಟ್ರೀಸ್ ಅನ್ನ ನೋಡಿದಾಗ ಮತ್ತು ರೆಸ್ಟ್ ಆಫ್ ದಿ ವರ್ಲ್ಡ್ ನಲ್ಲಿ ಇರುವಂತ ಡಿಸ್ಪ್ಯಾರಿಟಿ ಅನ್ನುವಂಥದ್ದು ಆದಷ್ಟು ಶೀಘ್ರದಲ್ಲಿ ಕುಂದಬೇಕು. ನೋ ಒನ್ ಇಸ್ ಸೇಫ್ ಅಂಟಿಲ್ ಎವ್ರಿ ಒನ್ ಇಸ್ ಸೇಫ್ ಅನ್ನುವಂಥದ್ದು ಎಲ್ಲರಿಗೂ ಕೂಡ ತಿಳಿದಿರಬೇಕು. ಇದನ್ನ ನಾವು ಅರಿತು ವ್ಯಾಕ್ಸಿನೇಷನ್ ಡ್ರೈವ್ನ ಬಗ್ಗೆ ಗಮನ ಕೊಡಬೇಕು ಗ್ಲೋಬಲಿ ಅನ್ನುವಂಥದ್ದು ಇವರ ಮುಖ್ಯವಾದಂತ ಅಂಶ. ಈ ಒಂದು ಸ್ಟೇಟ್ಮೆಂಟ್ ಅನ್ನೇ ಬಳಕೆ ಮಾಡಿಕೊಂಡು ಹೆಲ್ತ್ನ ಅಡಿಯಲ್ಲಿ ಹೆಲ್ತ್ ಸರ್ವಿಸಸ್ನ ಅಡಿಯಲ್ಲಿ GS ಪೇಪರ್ 2 ನಲ್ಲಿ ನಮಗೆ ಮೇನ್ಸ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಕೂಡ ಬರ್ಬೋದಾಗಿರುತ್ತೆ. ಹಾಗಾಗಿ ಈ ಸ್ಟೇಟ್ಮೆಂಟ್ ನಮಗೆ ಉಪಯೋಗ ಆಗುತ್ತೆ. ಅಥವಾ ನೋ ಒನ್ ಇಸ್ ಸೇಫ್ ಅಂಟಿಲ್ ಎವ್ರಿ ಒನ್ ಇಸ್ ಸೇಫ್ ಇದೊಂದು ಸ್ಟೇಟ್ಮೆಂಟ್ ಅನ್ನ ಬಳಕೆ ಮಾಡಿಕೊಂಡು ಎಸ್ಸೆಯನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. KPSC ಆಗಿರ್ಬೋದು ಅಥವಾ UPSCಯ ಪರೀಕ್ಷೆ ಆಗಿರ್ಬೋದು ಅಥವಾ KPSCಯ ಇನ್ಯಾವುದೇ ಪರೀಕ್ಷೆಗಳಲ್ಲಾಗಿರ್ಬೋದು ಈ ರೀತಿಯ ವಾಕ್ಯಗಳನ್ನ ಎಸ್ಸೆಗೆ ನಾವು ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದಾಗುತ್ತೆ. ಇದ್ರ ಬಗ್ಗೆ ನಿಮಗೆ ಸ್ಪಷ್ಟತೆ ಇರಬೇಕಾಗುತ್ತೆ. ಇನ್ನ 191 ಸದಸ್ಯ ರಾಷ್ಟ್ರಗಳ ವೋಟ್ಸ್ಗಳ ಪೈಕಿ 143 ಸದಸ್ಯರ ವೋಟ್ಸ್ಗಳನ್ನ ಪಡೆಯೋದ್ರ ಮುಖಾಂತರವಾಗಿ ಡಿಸೈಸಿವ್ ಮೆಜಾರಿಟಿಯಿಂದ ಏನು ಒಂದು ಈ ಒಂದು ಎಲೆಕ್ಷನ್ಸ್ ನಲ್ಲಿ ವಿನ್ ಆದ್ರು. ಇದರ ನಂತರದಲ್ಲಿ ಮಾತನಾಡಿರ್ತಕ್ಕಂಥ ಅಬ್ದುಲ್ಲಾ ಶಾಹಿದ್ ಅವರು ಹ್ಯೂಮನ್ ರೈಟ್ಸ್ ಅನ್ನುವಂಥದ್ದು ಒಂದು ಸೆಂಟ್ರಲ್ ಥೀಮ್ ಆಗಿರುತ್ತೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಅನ್ನುವಂಥದ್ದನ್ನ ಇಲ್ಲಿ ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ನ್ಯೂಯಾರ್ಕ್ ಟೈಮ್ಸ್ ಇವರಿಗೆ ಅಂತ ಹೇಳಿ ಮಾಡಿರ್ತಕ್ಕಂಥ ಒಂದು ಇಂಟರ್ವ್ಯೂನಲ್ಲಿ ಹ್ಯೂಮನ್ ರೈಟ್ಸ್ ಅನ್ನುವಂಥದ್ದು ಸೆಂಟ್ರಲ್ ಥೀಮ್ ಆಗಿರುತ್ತೆ ಅನ್ನುವಂಥದ್ದು, ಅದರಲ್ಲೂ ಜನಗಳ ವಿಚಾರ ಅಂತ ಬಂದಾಗ ಹ್ಯೂಮನ್ ರೈಟ್ಸ್ಗೆ ಹೆಚ್ಚಿನ ಮಹತ್ವವನ್ನು ನೀಡಬೇಕು ಅನ್ನುವಂಥದ್ದನ್ನ ತಿಳಿಸಿದ್ದಾರೆ. ಈ ನ್ಯೂಲಿ ಎಲೆಕ್ಟೆಡ್ ಪ್ರೆಸಿಡೆಂಟ್ ಆಫ್ ದಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಆಗಿರ್ತಕ್ಕಂಥವರು ಇನ್ಟಾಲರೆನ್ಸ್ ಎನಿ ಫಾರ್ಮ್ ಆಫ್ ಇನ್ಟಾಲರೆನ್ಸ್ ಅಂತ ಬಂದಾಗ ಗ್ಲೋಬಲ್ ಕಮ್ಯುನಿಟಿ ಕಂಪ್ಲೀಟ್ ಆಗಿ ಅದರ ವಿರುದ್ಧವಾಗಿ ಫೈಟ್ ಮಾಡಬೇಕು ಅನ್ನುವಂಥದ್ದನ್ನ ಕೂಡ ತಿಳಿಸಿರ್ತಕ್ಕಂಥದ್ದು. ಮತ್ತು ಇವರ ಒಂದು ಪ್ರೆಸಿಡೆಂಟ್ಶಿಪ್ ಏನಿದೆ ಈ ಒಂದು ಪ್ರೆಸಿಡೆನ್ಸಿಯನ್ನ ಪ್ರೆಸಿಡೆನ್ಸಿ ಆಫ್ ಹೋಪ್ ಅಂತ ಅವ್ರು ಕರೆದಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ನೀವೇನ್ ಹೇಳ್ತೀರಾ ಅಂತ ಅಂದಾಗ ವ್ಯಾಕ್ಸಿನ್ ಈಕ್ವಿಟಿಯನ್ನ ಪರ್ಟಿಕ್ಯುಲರ್ ಆಗಿ ನಾನು ತರುವಂಥದ್ದು ನಮ್ಮ ಮುಖ್ಯವಾದಂತಹ ಗೋಲ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಯಾರೂ ಕೂಡ ಸೇಫ್ ಅಲ್ಲ, ಎಲ್ಲರೂ ಸೇಫ್ ಆಗೋವರೆಗೂ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ತಿಳಿಸಿರ್ತಕ್ಕಂಥದ್ದು. ಜೊತೆಗೆ ವ್ಯಾಕ್ಸಿನ್ ನ್ಯಾಷನಲಿಸಂ ಅನ್ನುವಂಥದ್ದನ್ನ ಕಂಡೆಮ್ ಮಾಡುವಂತ ಅಂಶವನ್ನ ಕೂಡ ನಾವು ಕಾಣಬಹುದಾಗುತ್ತೆ. ಜೊತೆಗೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಇವರ ಒಂದು ವಿನ್ ಏನಿದೆ ಈ ವಿಕ್ಟರಿಯಲ್ಲಿ ಭಾರತದ ಪಾತ್ರ ಏನು ಅಂದಾಗ ಭಾರತಕ್ಕೆ ಅಫ್ಘಾನಿಸ್ತಾನ ಮತ್ತು ಮಾಲ್ಡೀವ್ಸ್ ಎರಡೂ ಕೂಡ ಮಿತ್ರ ರಾಷ್ಟ್ರಗಳಾಗಿತ್ತು. ಇವರ ವಿರುದ್ಧವಾಗಿ ಅಫ್ಘಾನಿಸ್ತಾನದ ಕಂಟೆಂಡರ್ ಇದ್ರೂ ಕೂಡ ನಾವು ಮಾಲ್ಡೀವ್ಸ್ಗೆ ಸಪೋರ್ಟ್ ಅನ್ನು ನೀಡಿರ್ತಕ್ಕಂಥದ್ದು ಮತ್ತು ಇನ್ನುಳಿದ ರಾಷ್ಟ್ರಗಳ ಸಪೋರ್ಟ್ ನಿಂದಾಗಿ ಮಾಲ್ಡೀವ್ಸ್ನ ಫಾರಿನ್ ಮಿನಿಸ್ಟರ್ ಆಗಿದ್ದಂತ ಅಬ್ದುಲ್ಲಾ ಶಾಹಿದ್ ಅವರು ಈಗ ಇಲ್ಲಿನ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಮಾಲ್ಡೀವ್ಸ್ನವರು ಭಾರತಕ್ಕೆ ಯಾವತ್ತೂ ಕೂಡ ಭಾರತದ ಈ ಸ್ನೇಹ ಸಂಬಂಧ ಅನ್ನುವಂಥದ್ದು ಇಷ್ಟೇ ಕ್ಲೋಸ್ ಟೈಸ್ ಗಳನ್ನ ನಾವು ಹೊಂದಿರ್ತೇವೆ. ಭಾರತ ಯಾವತ್ತೂ ಒಂದು ಬೆಸ್ಟ್ ಫ್ರೆಂಡ್ ಅನ್ನುವಂಥದ್ದನ್ನ ಇವರು ತಿಳಿಸಿದ್ದಾರೆ ಇವರ ಒಂದು ಇಂಟರ್ವ್ಯೂನಲ್ಲಿ. ಮತ್ತು ಹ್ಯೂಮನ್ ರೈಟ್ಸ್ ಇಶ್ಯೂಸ್ ಅನ್ನುವಂಥದ್ದು ಸೆಂಟ್ರಲ್ ಥೀಮ್ ಆಗಿರಬೇಕು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಲ್ಲಿ. ಬಿಕಾಸ್ ಯುನೈಟೆಡ್ ನೇಷನ್ ಅನ್ನುವಂಥದ್ದು ಇದು ಜನಗಳ ಬಗ್ಗೆಗೆ ಇರ್ತಕ್ಕಂಥ ಒಂದು ಸಂಸ್ಥೆ. ಈ ಸಂಸ್ಥೆಯಲ್ಲಿ ಹ್ಯೂಮನ್ ರೈಟ್ ಇಶ್ಯೂಸ್ ಅನ್ನುವಂಥದ್ದು ನಮ್ಮ ಡಿಬೇಟ್ ನಲ್ಲಿ ಸೆಂಟರ್ ಪಾರ್ಟ್ ಆಗಿರಬೇಕು ಅನ್ನುವಂಥದ್ದು. ಇನ್ನು ಜಮ್ಮು ಕಾಶ್ಮೀರದ ವಿಚಾರದಲ್ಲಿ ಯಾವುದೇ ಒಂದು ಸ್ಟ್ಯಾಂಡ್ ಅನ್ನು ನಾನು ತಗೊಳ್ಳೋದಿಲ್ಲ. ಯಾಕೆಂದ್ರೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯ ಅವರ ಒಂದು ಕೋಡ್ ಆಫ್ ಕಂಡಕ್ಟ್ ನ ಪ್ರಕಾರವಾಗಿ ಈ ರೀತಿಯ ಕಂಟೆನ್ಷಿಯಸ್ ಇಶ್ಯೂಸ್ ನಲ್ಲಿ ಒಂದು ಸ್ಟ್ಯಾಂಡ್ ಅನ್ನು ತಗೊಳ್ಳುವಂಥದ್ದು ಸರಿಯಲ್ಲ. ಪಾರ್ಲಿಮೆಂಟಿನ ಸ್ಪೀಕರ್ ಆಗಿರ್ತಕ್ಕಂಥವ್ರು ಇಂಪಾರ್ಷಿಯಲ್ ಆಗಿರ್ಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ನಾನು ಯಾವುದೇ ಒಂದು ಸ್ಟ್ಯಾಂಡ್ ಅನ್ನು ತಗೊಳ್ಳೋದಿಲ್ಲ ಅಂತ ಕೂಡ ತಿಳಿಸಿರ್ತಕ್ಕಂಥದ್ದು. ಇನ್ನ ಎಕ್ಸ್ಟ್ರೀಮಿಸಂ ನ ವಿಚಾರಕ್ಕೆ ಬಂದಾಗ ಎನಿ ಫಾರ್ಮ್ ಆಫ್ ಎಕ್ಸ್ಟ್ರೀಮಿಸಂ ಅನ್ನ ಕಂಡೋನ್ ಮಾಡಬೇಕು. ಜೊತೆಗೆ ಇಂಟಾಲರೆನ್ಸ್ ನ ವಿರುದ್ಧವಾಗಿ ನಾವೆಲ್ಲರೂ ಕೂಡ ಫೈಟ್ ಮಾಡಬೇಕು. ಈ ರೀತಿಯ ಅಂಶಗಳನ್ನ ಸ್ಪಷ್ಟವಾಗಿ ತಿಳಿಸಿರ್ತಕ್ಕಂಥದ್ದು ತಮ್ಮ ಈ ಒಂದು ಹಿಸ್ಟಾರಿಯಸ್ ವಿಕ್ಟರಿ ಏನಿತ್ತು ಇದರ ನಂತರದಲ್ಲಿ ಮಾತನಾಡಿರ್ತಕ್ಕಂಥ ಅಬ್ದುಲ್ಲಾ ಶಹೀದ್ ಅವರು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಯುನೈಟೆಡ್ ನೇಷನ್ ನ ಅಡಿಯಲ್ಲಿ ಎಷ್ಟು ಪ್ರಿನ್ಸಿಪಲ್ ಆರ್ಗನ್ಸ್ ಗಳನ್ನ ನಾವು ಕಾಣ್ತೇವೆ ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಗವರ್ಮೆಂಟ್ ಅಫಿಷಿಯಲ್ಸ್ ಟಾರ್ಗೆಟೆಡ್ ಇನ್ ಫಿಶಿಂಗ್ ಅಟೆಂಪ್ಟ್ ಅನ್ನುವಂಥದ್ದು. ಇಲ್ಲಿ ಮಾಲಿಷಿಯಸ್ ವೆಬ್ ಲಿಂಕ್ಸ್ ಗಳನ್ನ ಈಗ ಕೆಲವು ಗವರ್ಮೆಂಟ್ ಆಫೀಸಸ್ ಗಳು ಇನ್ಕ್ಲೂಡಿಂಗ್ ಡಿಫೆನ್ಸ್ ಮಿನಿಸ್ಟ್ರಿ ಅಫಿಷಿಯಲ್ಸ್ ಗಳು ರಿಸೀವ್ ಮಾಡ್ಕೊಂಡಿದ್ದಾರೆ. ಈ ಲಿಂಕ್ಸ್ ಗಳನ್ನ ವಾಟ್ಸ್ಆಪ್ ನಲ್ಲಿ ಬಂದಿರತಕ್ಕಂಥ ಈ ಲಿಂಕ್ ಅನ್ನ ಓಪನ್ ಮಾಡೋದ್ರ ಮುಖಾಂತರವಾಗಿ ಅವರ ಒಂದು ವ್ಯಾಕ್ಸಿನೇಷನ್ ಸ್ಟೇಟಸ್ ಅನ್ನ ಅವರು ಅಪ್ಡೇಟ್ ಮಾಡೋದಕ್ಕೆ ಈ ಲಿಂಕ್ ಕೇಳಿರ್ತಕ್ಕಂಥದ್ದು. ಇದನ್ನ ಮಾಡಿದ್ದೇ ಆದಲ್ಲಿ ಆ ಮಾಹಿತಿಯನ್ನ ಅವರು ಗುಟ್ಟಾಗಿ ತಿಳ್ಕೊಳ್ಳುವಂತ ಒಂದು ಉದ್ದೇಶವನ್ನ ಈ ಮಾಲಿಷಿಯಸ್ ವೆಬ್ ಲಿಂಕ್ಸ್ ಗಳು ಹೊಂದಿದ್ದಂಥದ್ದು. ಇದನ್ನ ಫಿಶಿಂಗ್ ಅಂತ ಹೇಳಿ ಇಲ್ಲಿ ಕರಿತೇವೆ.
ಇದ್ದೇವೆ. ಫಿಶಿಂಗ್ ಅಂತ ಅಂದ್ರೆ ಒಂದು ಫ್ರಾಡುಲೆಂಟ್ ಪ್ರಾಕ್ಟೀಸ್ ಆಗಿರುತ್ತೆ. ಈ ಮೂಲಕ ಈ ರೀತಿಯಾದಂತಹ ಲಿಂಕ್ಸ್ ಗಳನ್ನ ಅಥವಾ ಮೇಲ್ಸ್ ಗಳನ್ನ ಕಳಿಸುವಂತದ್ದು ಯಾವುದೋ ಒಂದು ರೆಪ್ಯೂಟಬಲ್ ಕಂಪನೀಸ್ಗಳಿಗಾಗಿರ್ಬೋದು ಅಥವಾ ಈ ರೀತಿ ಗವರ್ಮೆಂಟ್ ಸಂಸ್ಥೆಗಳಿಗಾಗಿರ್ಬೋದು ಅಥವಾ ಒಂದು ರೆಪ್ಯೂಟೆಡ್ ಸಂಸ್ಥೆಗೆ ಅಂತ ಹೇಳಿ ಈ ರೀತಿಯ ಒಂದು ಲಿಂಕ್ಸ್ ಗಳನ್ನ ಕಳಿಸುವಂತದ್ದು. ಇದರ ಮುಖಾಂತರವಾಗಿ ಒಂದು ಪರ್ಸನಲ್ ಇನ್ಫಾರ್ಮೇಶನ್ ಅನ್ನ, ಪಾಸ್ವರ್ಡ್ಸ್ ಗಳನ್ನ, ಡೀಟೇಲ್ಸ್ ಗಳನ್ನ ಇವುಗಳನ್ನ ರಿವೀಲ್ ಮಾಡ್ಕೊಳ್ಳುವಂತ ಒಂದು ಅಟೆಂಪ್ಟ್ ಅನ್ನ ಫಿಶಿಂಗ್ ಅಂತ ಹೇಳಿ ನಾವು ಕರಿತೇವೆ. ಸೈಬರ್ ಕ್ರೈಮ್ಸ್ ಗಳಲ್ಲಿ ಈ ಫಿಶಿಂಗ್ ಕೂಡ ಮುಖ್ಯವಾದಂತ ಒಂದು ಕ್ರೈಮ್ ಆಗಿರುತ್ತೆ. ಈಗ ವಾಟ್ಸ್ಆಪ್ ಲಿಂಕ್ ನ ಮುಖಾಂತರವಾಗಿ ವ್ಯಾಕ್ಸಿನೇಷನ್ ಸ್ಟೇಟಸ್ ಆಫ್ ಗವರ್ಮೆಂಟ್ ಎಂಪ್ಲಾಯೀಸ್ ಗಳನ್ನ ತಿಳ್ಕೊಳ್ಳುವಂತ ಒಂದು ಫಿಶಿಂಗ್ ಅಟೆಂಪ್ಟ್ ಅನ್ನುವಂಥದ್ದು ಗವರ್ಮೆಂಟ್ ಅಫಿಷಿಯಲ್ಸ್ ಗಳನ್ನ ಟಾರ್ಗೆಟ್ ಮಾಡಿ ಆಗಿರ್ತಕ್ಕಂಥದನ್ನ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಇನ್ನು ಬೇರೆ ಬೇರೆ ಯಾವೆಲ್ಲ ಫಾರ್ಮ್ಸ್ ಗಳಲ್ಲಿ ಸೈಬರ್ ಕ್ರೈಮ್ ಆಗುತ್ತೆ ಅನ್ನುವಂಥದ್ದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಫಿಶಿಂಗ್ ಕೂಡ ಒಂದು ಫಾರ್ಮ್ ಆಫ್ ಸೈಬರ್ ಕ್ರೈಮ್ ಅನ್ನುವಂಥದ್ದು ನಮಗೆ ತಿಳಿದಿರಬೇಕಾಗುತ್ತೆ. ಮುಂದಿನ ಆರ್ಟಿಕಲ್, ಪ್ಯಾಡಿ ಎಂಎಸ್ಪಿ ಹೈಕ್ ಲೆಸ್ ದ್ಯಾನ್ 4% ಫ್ರಮ್ ಲಾಸ್ಟ್ ಇಯರ್ ಅನ್ನುವಂಥದ್ದು. ಪ್ಯಾಡಿಗೆ ನೀಡುವಂತ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನುವಂಥದ್ದು ಕಳೆದ ವರ್ಷದಿಂದ 4% ಗಿಂತಲೂ ಕೂಡ ಕಡಿಮೆ ಮಾತ್ರವೇ ಹೆಚ್ಚಿಗೆ ಆಗಿರ್ತಕ್ಕಂಥದ್ದು, ಹೈಕ್ ಆಗಿರ್ತಕ್ಕಂಥದ್ದು. ಅಂದ್ರೆ ಕಳೆದ ವರ್ಷ 100 ರೂಪಾಯಿಯನ್ನ ಎಂಎಸ್ಪಿ ಆಗಿ ನೀಡ್ತಾ ಇದ್ರೆ ಈ ವರ್ಷ ಕೇವಲ 100ರಿಂದ 104 ರೂಪಾಯಿಯ ಒಳಗಡೆಯೇ ಇದರ ಹೈಕ್ ಅನ್ನುವಂಥದ್ದನ್ನ ಅವರು ಕಾಣೋದಕ್ಕೆ ಸಾಧ್ಯ ಆಗಿದೆ. ಕೇವಲ 4% ಮಾತ್ರವೇ ಹೈಕ್ ಅನ್ನುವಂಥದ್ದು ಪ್ಯಾಡಿಯ ಎಂಎಸ್ಪಿ ಯಲ್ಲಿ ಕಂಡು ಬಂದಿದೆ ಕಳೆದ ವರ್ಷದಿಂದ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಹೈಕ್ ಇನ್ ದೀಸ್ ರೇಟ್ಸ್ ಅನ್ನುವಂಥದ್ದು ಸೆಂಟರ್ ನ ಕಮಿಟ್ಮೆಂಟ್ ಅನ್ನ ತೋರಿಸ್ತಾ ಇದೆ ಅಂತ ಅಗ್ರಿಕಲ್ಚರ್ ಮಿನಿಸ್ಟ್ರಿ ತಿಳಿಸ್ತಾ ಇದೆ. ಕೇಂದ್ರ ಸರ್ಕಾರದವರು ಫಾರ್ಮರ್ ಯೂನಿಯನ್ಸ್ ಗಳೊಟ್ಟಿಗೆ ಇದರ ಕುರಿತಾಗಿ ಮಾತುಕತೆಗೆ ಮುಂದಾಗಿದೆ. ಆದ್ರೂ ಕೂಡ ಆ ಒಂದು ಯೂನಿಯನ್ಸ್ ಗಳು ಈ ಮಾತುಕತೆಗೆ ಹೆಚ್ಚಿನ ಮಹತ್ವವನ್ನು ನೀಡ್ತಾ ಇಲ್ಲ ಅನ್ನುವಂತೆ, ಜೊತೆಗೆ ಪ್ರೊಟೆಸ್ಟ್ ಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸ್ತಾ ಇದ್ದಾರೆ ಅನ್ನುವಂತೆ ಕೇಂದ್ರ ಸರ್ಕಾರ ತಿಳಿಸ್ತಾ ಇರತಕ್ಕಂಥದ್ದು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನಾವು ಎಂಎಸ್ಪಿ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಬೇಕಾಗುತ್ತೆ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಲ್ಲಿ ಬಹಳನೇ ಇಂಪಾರ್ಟೆಂಟ್ ಆಗುವಂತ ಒಂದು ಅಂಶ ಇದು ಎಂಎಸ್ಪಿ ಅನ್ನುವಂಥದ್ದು. ಭಾರತದಲ್ಲಿ ಎಂಎಸ್ಪಿ ಅನ್ನ ರೆಕಮೆಂಡ್ ಮಾಡುವಂತದ್ದು ಸಿಎಸಿಪಿ, ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ ಅಂಡ್ ಪ್ರೈಸಸ್. ಈ ಒಂದು ಸಂಸ್ಥೆ ಎಂಎಸ್ಪಿ ಅನ್ನ ಈ ಒಂದು ಕಮಿಷನ್ ಅನ್ನುವಂಥದ್ದು ಎಂಎಸ್ಪಿ ಅನ್ನ ರೆಕಮೆಂಡ್ ಮಾಡುತ್ತೆ. ಎಷ್ಟು ಕ್ರಾಪ್ಸ್ಗೆ ಅನ್ನುವಂಥದ್ದು ಕೂಡ ಬಹಳನೇ ಇಂಪಾರ್ಟೆಂಟ್ ಆಗುವಂತ ಅಂಶ ಆಗುತ್ತೆ. 22 ಕ್ರಾಪ್ಸ್ಗೆ ಎಂಎಸ್ಪಿ ಅನ್ನ ರೆಕಮೆಂಡ್ ಮಾಡುತ್ತೆ. ಹಾಗೇನೆ ಶುಗರ್ ಕೇನ್ಗೆ ಎಫ್ಆರ್ಪಿ ಅನ್ನುವಂಥದ್ದು ಫೈರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅನ್ನುವಂತ ಈ ಒಂದು ಎಫ್ಆರ್ಪಿ ಅನ್ನ ಕೂಡ ರೆಕಮೆಂಡ್ ಮಾಡುವಂತ ಸಂಸ್ಥೆ ಯಾವುದು ಅಂದಾಗ ಸಿಎಸಿಪಿ, ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ ಅಂಡ್ ಪ್ರೈಸಸ್ ಅನ್ನುವಂಥದ್ದು ಇದು ರೆಕಮೆಂಡೇಶನ್ ಅನ್ನ ಮಾಡುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ತಿಳಿದಿರಲಿ. ಈ ಸಿಎಸಿಪಿಯು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ ಈ ಮಿನಿಸ್ಟ್ರಿ ಅಡಿಯಲ್ಲಿರುವಂತಹ ಒಂದು ಅಟ್ಯಾಚ್ಡ್ ಆಫೀಸ್ ಆಗಿರುತ್ತೆ. ಇದು 1965ರ ಜಾನ್ವರಿಯಲ್ಲಿ ಎಕ್ಸಿಸ್ಟೆನ್ಸ್ ಗೆ ಬಂದಂತ ಒಂದು ಮಿನಿಸ್ಟ್ರಿ, ಈ ಒಂದು ಕಮಿಷನ್ ಆಗಿರುತ್ತೆ. ಇದು ಒಂದು ರೀತಿಯ ಅಡ್ವೈಸರಿ ಬಾಡಿ ಆಗಿರುತ್ತೆ. ಇದು ನೀಡುವಂತ ಯಾವುದೇ ರೆಕಮೆಂಡೇಶನ್ಸ್ ಗಳು ಬೈಂಡಿಂಗ್ ಆಗಿರೋದಿಲ್ಲ ಸರ್ಕಾರದ ಮೇಲೆ. ಇನ್ನ ಮ್ಯಾಂಡೇಟೆಡ್ ಕ್ರಾಪ್ಸ್ ಅನ್ನುವಂಥದ್ದು ಇದರ ಅಡಿಯಲ್ಲಿ ಎಷ್ಟು ಕ್ರಾಪ್ಸ್ ಗಳು, ಯಾವ ರೀತಿಯ ಕ್ರಾಪ್ಸ್ ಗಳು ಇನ್ಕ್ಲೂಡ್ ಆಗಿದೆ ಅಂದಾಗ ಖಾರಿಫ್ ಸೀಸನ್ ಅಲ್ಲಿ ಅಂದ್ರೆ ಮುಂಗಾರು ಬೆಳೆನಲ್ಲಿ ಆಗುವಂತ ಬೆಳೆಗಳೇನಿರುತ್ತೆ ಅವುಗಳಲ್ಲಿನ 14 ಕ್ರಾಪ್ಸ್ ಗಳನ್ನ ಎಂಎಸ್ಪಿ ಯಲ್ಲಿ ಇನ್ಕ್ಲೂಡ್ ಮಾಡಿರ್ತಕ್ಕಂಥದ್ದು. ಇನ್ನ ರಾಬಿ ಸೀಸನ್ ಅಲ್ಲಿ ಇರ್ತಕ್ಕಂಥ 6 ಕ್ರಾಪ್ಸ್ ಗಳನ್ನ ಒಟ್ಟು 20 ಆಯ್ತು, ಪ್ಲಸ್ 2 ಆಫ್ ದಿ ಕಮರ್ಷಿಯಲ್ ಕ್ರಾಪ್ಸ್ ಗಳನ್ನ ಎಂಎಸ್ಪಿ ಅಡಿಯಲ್ಲಿ ಇನ್ಕ್ಲೂಡ್ ಮಾಡಿರ್ತಕ್ಕಂಥದ್ದು. ಈ ಕ್ರಾಪ್ಸ್ ಗಳು ಯಾವುದು ಅನ್ನುವಂಥದ್ದು ಕೂಡ ನಮಗೆ ತಿಳಿದಿದ್ರೆ ಒಳಿತೆ ಆಗುತ್ತೆ. ಒಟ್ಟಾರೆಯಾಗಿ 22 ಕ್ರಾಪ್ಸ್ ಗಳಿಗೆ ಎಂಎಸ್ಪಿ ಅನ್ನ ನೀಡುವಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ. ಇನ್ನ ಎಂಎಸ್ಪಿ ಅನ್ನ ಯಾವ ಆಧಾರದ ಮೇಲೆ ನೀಡಬೇಕು, ಎಷ್ಟರ ಮಟ್ಟಿಗೆ ಎಂಎಸ್ಪಿ ಅನ್ನ ನೀಡಬೇಕು, ಇವೆಲ್ಲವೂ ಕೂಡ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಎಂಎಸ್ಪಿ ಅನ್ನ ಕನ್ಸಿಡರ್ ಮಾಡುವಾಗ ಯಾವೆಲ್ಲ ಅಂಶಗಳನ್ನ ಕನ್ಸಿಡರ್ ಮಾಡ್ತಾರೆ ಇವೆಲ್ಲವೂ ಕೂಡ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಬಗ್ಗೆ ನಿಮಗೆ ಸ್ಪಷ್ಟತೆ ಇರಬೇಕಾಗುತ್ತೆ. ಎಂಎಸ್ಪಿ ಕುರಿತಾದಂತ ರೆಕಮೆಂಡೇಶನ್ ಅನ್ನ ಸಿಎಸಿಪಿ ಅವರು ಮಾಡಿದ್ರೆ ಆ ಎಂಎಸ್ಪಿ ಅನ್ನ ಡಿಸೈಡ್ ಮಾಡುವಂತವ್ರು, ಇಷ್ಟೇ ಇರ್ಲಿ ಅಂತ ಹೇಳಿ ನಿರ್ಧಾರವನ್ನ ತಗೊಳ್ಳುವಂತವ್ರು ಯಾರು ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್, ಪಕ್ಕೆ ಟೈಗರ್ ರಿಸರ್ವ್ಸ್ ಕಂಟಿಂಜೆನ್ಸಿ ವರ್ಕರ್ಸ್ ಗೋ ಆನ್ ಸ್ಟ್ರೈಕ್ ಅನ್ನುವಂಥದ್ದು. ಈ ಪಕ್ಕೆ ಟೈಗರ್ ರಿಸರ್ವ್ ನಲ್ಲಿರ್ತಕ್ಕಂಥ ಕಂಟಿಂಜೆನ್ಸಿ ವರ್ಕರ್ಸ್ ಗಳು ಈಗ ಸ್ಟ್ರೈಕ್ ನ ಮೇಲೆ ನಡೆದಿರ್ತಕ್ಕಂಥದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಯಾವುದೇ ಆಫೀಸರ್ಸ್ ಗಳು ವೇಜಸ್ ಗಳ COVID-19 ಇಂಡ್ಯೂಸ್ಡ್ ಎಮರ್ಜೆನ್ಸಿ ಸಿಚುಯೇಷನ್ಸ್ ಗಳಲ್ಲಿ ವೇಜಸ್ ಗಳ ವಿಚಾರದಲ್ಲಿ ಅವುಗಳನ್ನ ಹ್ಯಾಂಡಲ್ ಮಾಡೋದಕ್ಕೆ ಯಾವುದೇ ಆಫೀಸರ್ಸ್ ಗಳು ಇರಲಿಲ್ಲ ಅನ್ನುವಂಥದ್ದನ್ನ ಆರ್ಟಿಕಲ್ ತಿಳಿಸ್ತಾ ಇರತಕ್ಕಂಥದ್ದು. ಮೋರ್ ದೆನ್ 200 ಕಾಂಟಿಂಜೆನ್ಸಿ ವರ್ಕರ್ಸ್ ಗಳು ಈ ಪಕ್ಕೆ ಟೈಗರ್ ರಿಸರ್ವ್ ನಲ್ಲಿ ಕಾರ್ಯ ಮಾಡ್ತಾರೆ. ಪಕ್ಕೆ ಟೈಗರ್ ರಿಸರ್ವ್ ಇರುವಂತದ್ದು ಅರುಣಾಚಲ್ ಪ್ರದೇಶನಲ್ಲಿ. ಇದು ಸ್ಪಷ್ಟವಾಗಿ ನಮಗೆ ತಿಳಿದಿರಬೇಕಾಗುತ್ತೆ. ಪನ್ನಾ ಟೈಗರ್ ರಿಸರ್ವ್ ಅಂದಾಗ ಇದು ಕೂಡ ಸಾಕಷ್ಟು ಸುದ್ದಿಯಲ್ಲಿದ್ದಂತ ಒಂದು ಟೈಗರ್ ರಿಸರ್ವ್ಸ್, ಇದು ಮಧ್ಯಪ್ರದೇಶದಲ್ಲಿ ಇತ್ತಿತ್ತು. ಈಗ ಪಕ್ಕೆ ಟೈಗರ್ ರಿಸರ್ವ್ ಅಂದಾಗ ಇದು ಅರುಣಾಚಲ್ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ಟೈಗರ್ ರಿಸರ್ವ್ ಆಗುತ್ತೆ. ಇಂಡೆಫಿನೆಟ್ ಸ್ಟ್ರೈಕ್ ಗೆ ಒಳಗಾಗಿದ್ದಾರೆ ಅಲ್ಲಿರ್ತಕ್ಕಂಥ 200 ಕಂಟಿಂಜೆನ್ಸಿ ವರ್ಕರ್ಸ್ ಗಳು. ಈಗ ಈ ಒಂದು ಟೈಗರ್ ರಿಸರ್ವ್ ಸುದ್ದಿಯಲ್ಲಿದೆ ಅಂದಾಗ ಈ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿ ಇದೆ ಅನ್ನುವಂಥದ್ದಾಗಿರ್ಬೋದು ಅಥವಾ ಇದಕ್ಕೆ ಸಂಬಂಧಪಟ್ಟಂತ ಇನ್ಯಾವುದೇ ವಿಚಾರಗಳ ಮೇಲೆ ಪ್ರಶ್ನೆಗಳು ಬರ್ಬೋದಾಗಿರುತ್ತೆ. ಹಾಗಾಗಿ ನಮಗೆ ಇದರಲ್ಲಿ ಸ್ಪಷ್ಟತೆ ಇರಬೇಕಾಗುತ್ತೆ. ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಟೈಗರ್ ರಿಸರ್ವ್ ಗಳು ಯಾವುದು ಅನ್ನುವಂಥದ್ದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಪಕ್ಕೆ ಟೈಗರ್ ರಿಸರ್ವ್ ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇದು 1999-2000ನೇ ಸಂದರ್ಭದಲ್ಲಿ ಡಿಕ್ಲೇರ್ ಆದಂತ ಒಂದು ಟೈಗರ್ ರಿಸರ್ವ್ ಆಗಿದೆ. ಇದು
ಈಸ್ಟರ್ನ್ ಹಿಮಾಲಯಾಸ್ ಅಂತ ಹೇಳಿ ಈಸ್ಟ್ ಕಮೆಂಗ್ ಡಿಸ್ಟ್ರಿಕ್ಟ್ ಅರುಣಾಚಲ್ ಪ್ರದೇಶನಲ್ಲಿರುವಂತ ಈಸ್ಟರ್ನ್ ಹಿಮಾಲಯಸ್ನ ಫೂಟ್ ಹಿಲ್ಸ್ ನಲ್ಲಿ ಇರುವಂತ ಒಂದು ಟೈಗರ್ ರಿಸರ್ವ್ ಆಗಿರ್ತಕ್ಕಂಥದ್ದು. ಇದಕ್ಕೆ ಪಕುಯಿ ಟೈಗರ್ ರಿಸರ್ವ್ ಅಂತ ಕೂಡ ಹೆಸರಿರ್ತಕ್ಕಂಥದ್ದು. ಈಸ್ಟರ್ನ್ ಹಿಮಾಲಯನ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಏನಿದೆ, ಈ ಹಾಟ್ಸ್ಪಾಟ್ ನ ಅಡಿಯಲ್ಲಿ ಈ ಒಂದು ಟೈಗರ್ ರಿಸರ್ವ್ ನ ಪ್ರದೇಶವು ಕೂಡ ಬರುವಂತದ್ದು. ಇಲ್ಲಿ 2000 ಸ್ಪೀಸೀಸ್ ಆಫ್ ಪ್ಲಾಂಟ್ಸ್ ಗಳಿಗೂ ಇದು ಮನೆ ಆಗಿರ್ತಕ್ಕಂಥದ್ದು. 300 ಸ್ಪೀಸೀಸ್ ಆಫ್ ಬರ್ಡ್ಸ್ ಗಳಾಗಿರ್ಬೋದು, 40 ಸ್ಪೀಸೀಸ್ ಆಫ್ ಮ್ಯಾಮಲ್ಸ್ ಇವೆಲ್ಲವನ್ನ ನಾವಿಲ್ಲಿ ಕಾಣಬಹುದಾಗಿರುತ್ತೆ. ಹಾರ್ನ್ಬಿಲ್ ಸ್ಪೀಸೀಸ್ ಗಳ ಅಮೇಜಿಂಗ್ ಸೈಟಿಂಗ್ಸ್ ಗಳನ್ನ ಕೂಡ ನಾವಿಲ್ಲಿ ಕಾಣಬಹುದಾಗುತ್ತೆ. ಬೇರೆ ಬೇರೆ 9 ಸ್ಪೀಸೀಸ್ ಆಫ್ ಹಾರ್ನ್ಬಿಲ್ಸ್ ಗಳಿಗೆ ಹೋಮ್ ಆಗಿರ್ತಕ್ಕಂಥದ್ದು ಈ ಪಕ್ಕೆ ಟೈಗರ್ ರಿಸರ್ವ್ ಅನ್ನೋದನ್ನ ಕೂಡ ನೆನ್ಪಿಟ್ಕೊಳ್ಬಹುದು. ಈ ಗ್ರೇಟ್ ಹಾರ್ನ್ಬಿಲ್ ಅನ್ನುವಂಥದ್ದು ಅರುಣಾಚಲ್ ಪ್ರದೇಶ್ ಮತ್ತು ಕೇರಳದ ಸ್ಟೇಟ್ ಬರ್ಡ್ ಅನ್ನೋದನ್ನ ಕೂಡ ನಾವು ನೆನ್ಪಿಟ್ಕೊಳ್ಬೇಕು. ಯಾಕೆಂದ್ರೆ ಇದನ್ನ ಒಮ್ಮೆ ನೇರವಾಗಿ ಪ್ರಶ್ನೆಯನ್ನ ಕೇಳಿದ್ರು. ಈ ಗ್ರೇಟ್ ಹಾರ್ನ್ಬಿಲ್ ಅನ್ನುವಂಥದ್ದು ಈ ಎರಡೂ ರಾಜ್ಯಗಳ ಸ್ಟೇಟ್ ಬರ್ಡ್ ಅನ್ನುವಂಥದ್ದು ಸ್ಪಷ್ಟವಾಗಿ ನೆನಪಿರ್ಬೇಕಾಗತ್ತೆ. ಈ ಹಾರ್ನ್ಬಿಲ್ ಐಯುಸಿಎನ್ ರೆಡ್ ಲಿಸ್ಟ್ ನ ಅಡಿಯಲ್ಲಿ ವಲ್ನರಬಲ್ ಆಗಿರ್ತಕ್ಕಂಥ ಒಂದು ಪಕ್ಷಿ ಅನ್ನುವಂಥದ್ದು ಕೂಡ ನಮಗೆ ಗೊತ್ತಿರಲಿ. ಈ ಹಾರ್ನ್ಬಿಲ್ ಅನ್ನುವಂಥದ್ದು ಕೇರಳ ಮತ್ತು ಅರುಣಾಚಲ್ ಪ್ರದೇಶದ ಸ್ಟೇಟ್ ಬರ್ಡ್ ಅಂತ ಗುರುತಿಸಿಕೊಳ್ಳುವಂತ ಒಂದು ಪಕ್ಷಿ. ಜೊತೆಗೆ ಇದು ಐಯುಸಿಎನ್ ನಲ್ಲಿ ವಲ್ನರಬಲ್ ಅನ್ನುವಂತ ಒಂದು ಸ್ಥಾನವನ್ನ ಪಡೆದಿದೆ. ಈ ಹಾರ್ನ್ಬಿಲ್ ಅನ್ನ ನಾವು ಪಕ್ಕೆ ಟೈಗರ್ ರಿಸರ್ವ್ ನಲ್ಲಿ ಕಾಣಬಹುದು ಅನ್ನುವಂಥದ್ದು. ಪಕ್ಕೆ ಟೈಗರ್ ರಿಸರ್ವ್ ನ ವರ್ಕರ್ಸ್ ಗಳು ಈಗ ಕಂಟಿಂಜೆನ್ಸಿ ವರ್ಕರ್ಸ್ ಗಳು ಸ್ಟ್ರೈಕ್ ಗೆ ಒಳಗಾಗಿದ್ದಾರೆ. ಕೋವಿಡ್-19 ನ ಸಂದರ್ಭದಲ್ಲಿ ಯಾವ ಆಫೀಸರ್ಸ್ ಗಳು ಕೂಡ ಇವರ ವೇಜಸ್ ಅನ್ನ ಹ್ಯಾಂಡಲ್ ಮಾಡೋದಕ್ಕೆ ಇರ್ಲಿಲ್ಲ ಅನ್ನುವಂಥದ್ದು ಅವರು ಕೊಡ್ತಾ ಇರ್ತಕ್ಕಂಥ ಒಂದು ಅಪವಾದ ಆಗಿರ್ತಕ್ಕಂಥದ್ದು. ಮತ್ತು ಪಕ್ಕೆ ಟೈಗರ್ ರಿಸರ್ವ್ ನ ಬಗ್ಗೆ ಈಗ ಈ ಮಾಹಿತಿ ಇರೋದ್ರಿಂದ ಇದ್ರ ಬಗ್ಗೆ ಯಾವುದೇ ಪ್ರಶ್ನೆಗಳು ಬರಬಹುದು. ಇದಿರುವಂತ ಮ್ಯಾಪ್ ಎಲ್ಲಿ ಬರುತ್ತೆ ಅನ್ನುವಂಥದ್ದಾಗಿರ್ಬೋದು, ಅಥವಾ ಈ ರೀತಿಯಾಗಿ ಸುದ್ದಿಯಲ್ಲಿರ್ತಕ್ಕಂಥ ಯಾವುದೇ ನ್ಯಾಷನಲ್ ಪಾರ್ಕ್ ಟೈಗರ್ ರಿಸರ್ವ್ಸ್ ಗಳಲ್ಲಿ ಹರಿಯುವಂತ ನದಿ ಆಗಿರ್ಬೋದು, ಇವೆಲ್ಲವೂ ನಿಮಗೆ ಸ್ಪಷ್ಟವಾಗಿ ತಿಳಿದಿರಬೇಕಾಗತ್ತೆ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಟೈಗರ್ ರಿಸರ್ವ್ಸ್ ಗಳು ಯಾವುದು ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ವಿತ್ ಜಾಬ್ಸ್ ಅಂಡ್ ಎಸ್ಒಪಿಸ್ ಕಾಶ್ಮೀರ್ ಗೇರ್ಸ್ ಅಪ್ ಟು ವೆಲ್ಕಮ್ ಟೂರಿಸ್ಟ್ ಅನ್ನುವಂಥದ್ದು. ಕಾಶ್ಮೀರದ ಮುಖ್ಯವಾದಂತ ಒಂದು ಎಕನಾಮಿಕ್ ಆಕ್ಟಿವಿಟಿ ಅಂತ ಅಂದ್ರೆ ಅದು ಟೂರಿಸಂ ನ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಆಕ್ಟಿವಿಟೀಸ್ ಗಳೇ ಆಗಿರುತ್ತೆ. ಕಾಶ್ಮೀರ್ ಅನ್ನು ಫೇಮಸ್ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಟೂರಿಸಂ ಇಲ್ಲಿನ ಇನ್ಕಮ್ ಗೆ ಬಹಳನೇ ನೆರವು ಮಾಡುವಂತ ಒಂದು ಇಂಪಾರ್ಟೆಂಟ್ ಎಕನಾಮಿಕ್ ಆಕ್ಟಿವಿಟಿ ಆಗಿರುತ್ತೆ. ಹಾಗಾಗಿ ಇಲ್ಲಿನ ಟೂರಿಸಂ ಡಿಪಾರ್ಟ್ಮೆಂಟ್ ಅವರು ಸ್ಪೆಷಲ್ ವ್ಯಾಕ್ಸಿನೇಷನ್ ಡ್ರೈವ್ಸ್ ಗಳನ್ನ ಕೂಡ ಪ್ರಪೋಸ್ ಮಾಡಿದ್ದಾರೆ. ಕಾಶ್ಮೀರದಲ್ಲಿ ಟೂರಿಸಂಗೆ ಸಂಬಂಧಪಟ್ಟಂತೆ ಇರುವಂತಹ ಸ್ಟೇಕ್ ಹೋಲ್ಡರ್ಸ್ ಗಳ ಪೈಕಿ 80% ಮಂದಿಯನ್ನ ವ್ಯಾಕ್ಸಿನೇಟ್ ಮಾಡೋದ್ರಿಂದ ಹಿಡಿದು ಮತ್ತು ಹೋಟೆಲ್ಸ್ ಗಳಿಗೂ ಸಂಬಂಧಪಟ್ಟಂತೆ ಎಲಾಬರೇಟ್ ಗೈಡ್ಲೈನ್ಸ್ ಗಳನ್ನ ನೀಡೋದ್ರಿಂದ ಹಿಡಿದು ಕಾಶ್ಮೀರದ ಟೂರಿಸಂ ಡಿಪಾರ್ಟ್ಮೆಂಟ್ ಅನ್ನುವಂಥದ್ದು ಸಾಕಷ್ಟು ಕಾರ್ಯಗಳನ್ನ ಮಾಡ್ತಾ ಇದೆ. ಟೂರಿಸ್ಟ್ ಗಳನ್ನ ಮತ್ತೆ ಅಲ್ಲಿ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಕಾಶ್ಮೀರ ಸನ್ನದ್ಧವಾಗಿರ್ತಕ್ಕಂಥದ್ದು. ಸೆಕೆಂಡ್ ವೇವ್ ಆಫ್ ಕರೋನಾ ವೈರಸ್ ಪ್ಯಾಂಡಮಿಕ್ ನಿಂದಾಗಿ ಅಲ್ಲಿ ಟೂರಿಸ್ಟ್ ಗಳ ಸಂಖ್ಯೆ ಸಾಕಷ್ಟು ಕುಸಿತ ಆಗಿದ್ರು ಕೂಡ ಈಗ ಮತ್ತೊಮ್ಮೆ ಅದು ಚೇತರಿಕೆ ಆಗಲಿ ಅನ್ನುವಂತ ಕಾರಣದಿಂದ ಅಲ್ಲಿ ಮತ್ತೆ ಕಾಶ್ಮೀರ ಅನ್ನುವಂಥದ್ದು ಟೂರಿಸ್ಟ್ ಗಳನ್ನ ವೆಲ್ಕಮ್ ಮಾಡೋದಕ್ಕೆ ಸನ್ನದ್ಧವಾಗಿರುವಂತದನ್ನ ಆರ್ಟಿಕಲ್ ತಿಳಿಸ್ತಾ ಇದೆ. ಈಗ ವ್ಯಾಕ್ಸಿನ್ಸ್ ಗಳು ಮತ್ತು ಸ್ಪೆಷಲ್ ಎಸ್ಒಪಿಸ್ ಗಳಾಗಿರ್ಬೋದು ಮತ್ತು ಈ ಟೂರಿಸಂ ಡಿಪಾರ್ಟ್ಮೆಂಟ್ ಸ್ಪೆಷಲ್ ವ್ಯಾಕ್ಸಿನೇಷನ್ ಡ್ರೈವ್ಸ್ ಗಳಿಂದಾಗಿ ಕಾಶ್ಮೀರದಲ್ಲಿ ಮತ್ತೆ ಟೂರಿಸಂ ಪ್ರಾರಂಭ ಆಗ್ತಾ ಇರತಕ್ಕಂಥದ್ದನ್ನ ಆರ್ಟಿಕಲ್ ತಿಳಿಸುತ್ತೆ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಕೋವಿಡ್-19 ನಿಂದಾಗಿ ಹೆಚ್ಚಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಹೊಂದಿರತಕ್ಕಂಥ ಫೀಲ್ಡ್ಸ್ ಗಳಲ್ಲಿ ಟೂರಿಸಂ ಕೂಡ ಬಹಳನೇ ಇಂಪಾರ್ಟೆಂಟ್ ಆದಂತ ಒಂದು ಫೀಲ್ಡ್ ಆಗಿರುತ್ತೆ. ಕೋವಿಡ್ ನಿಂದಾಗಿ ಹಿಂಜರಿತವನ್ನ ಕಂಡಿದ್ದಂಥದ್ದು, ಆಲ್ಮೋಸ್ಟ್ ಸ್ಟಾಪ್ ಆಗಿದ್ದಂತ ಈ ಇಂಡಸ್ಟ್ರೀಸ್ ಗಳು ಮತ್ತೆ ಪ್ರಾರಂಭ ಆಗ್ತಿದೆ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಈ ಆರ್ಟಿಕಲ್ ಅನ್ನು ನಾವು ಕಾಣಬಹುದಾಗುತ್ತೆ. ಮುಂದಿನ ಆರ್ಟಿಕಲ್ ಯುಎಸ್ ಸೆನೆಟ್ ಪಾಸಸ್ ಹ್ಯೂಜ್ ಇನೋವೇಷನ್ ಬಿಲ್ ಅನ್ನುವಂಥದ್ದು. ಇನೋವೇಷನ್ಗೆ ಸಂಬಂಧಪಟ್ಟಂತೆ ಒಂದು ಇನೋವೇಷನ್ ಬಿಲ್ ಅನ್ನುವಂಥ ಹ್ಯೂಜ್ ಇನೋವೇಷನ್ ಬಿಲ್ ಅನ್ನ ಯುಎಸ್ ಸೆನೆಟ್ ಅನ್ನುವಂಥದ್ದು ಪಾಸ್ ಮಾಡಿರ್ತಕ್ಕಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಯುಎಸ್ ಸೆನೆಟ್ ಅನ್ನುವಂಥದ್ದು ಒಂದು ಸ್ವೀಪಿಂಗ್ ಇಂಡಸ್ಟ್ರಿಯಲ್ ಪಾಲಿಸಿ ಬಿಲ್ ಅನ್ನ ಇದರ ಒಂದು ಮುಖ್ಯವಾದಂತಹ ಉದ್ದೇಶ ಏನು ಅಂತ ಅಂದ್ರೆ ಚೀನಾದಿಂದ ಬರ್ತಾ ಇರ್ತಕ್ಕಂಥ ಚೀನಾದಿಂದ ಬರುವಂತ ಎಕನಾಮಿಕ್ ಥ್ರೆಟ್ ಏನಿದೆ ಅದನ್ನ ಕೌಂಟರ್ ಮಾಡೋದಕ್ಕೆ ಅಂತ ಹೇಳಿ ಈ ರೀತಿಯ ಒಂದು ಹ್ಯೂಜ್ ಇನೋವೇಷನ್ ಬಿಲ್ ಅನ್ನ ಪಾಸ್ ಮಾಡಿರ್ತಕ್ಕಂಥದ್ದನ್ನ ಆರ್ಟಿಕಲ್ ತಿಳಿಸ್ತಾ ಇರ್ತಕ್ಕಂಥದ್ದು. ಈ ಬಿಲ್ ನಿಂದಾಗಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ನ ಅಡಿಯಲ್ಲಿ $170 ಬಿಲಿಯನ್ ನಷ್ಟು ಒಂದು ಹಣವನ್ನ ಟೆಕ್ನಾಲಜಿ ರಿಸರ್ಚ್ಗೆ ಅಂತ ಹೇಳಿ ಇಲ್ಲಿ ಪಂಪಿನ್ ಮಾಡುವಂತ ಕಾರ್ಯ ಅನ್ನುವಂಥದ್ದು ಆಗಲಿದೆ ಮುಂದಿನ ದಿನಗಳಲ್ಲಿ ಅಮೆರಿಕಾದಲ್ಲಿ. ಇದರಿಂದಾಗಿ ಲಾರ್ಜೆಸ್ಟ್ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಸೈಂಟಿಫಿಕ್ ರಿಸರ್ಚ್ ಅಂಡ್ ಟೆಕ್ನಾಲಜಿಕಲ್ ಇನೋವೇಷನ್ ನಲ್ಲಿ ಇನ್ ಜನರೇಷನ್ಸ್ ಗಳಲ್ಲೇ ಕಂಡಿರುವಂತ ಲಾರ್ಜೆಸ್ಟ್ ಇನ್ವೆಸ್ಟ್ಮೆಂಟ್ ಆಗಿ ಇದು ಕಾಣುತ್ತೆ ಅನ್ನುವಂಥದ್ದನ್ನ ಸೆನೆಟ್ ಮೆಜಾರಿಟಿ ಲೀಡರ್ ಆಗಿರುವಂತ ಚೆಕ್ ಶಮರ್ ಅವರು ತಿಳಿಸಿರ್ತಕ್ಕಂಥದ್ದು. ಬಿಲ್ ಅನ್ನುವಂಥದ್ದು ಈಗ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ನಲ್ಲಿ ಪಾಸ್ ಆಗಿದೆ. ಅರ್ಲಿಯರ್ ಇದು ಡಿಫರೆಂಟ್ ವರ್ಷನ್ ಅಲ್ಲಿ ಪಾಸ್ ಆಗಿತ್ತು. ಈಗ ಈ ಎರಡೂ ಬಿಲ್ಸ್ ಗಳನ್ನ ರಿಕನ್ಸೈಲ್ ಮಾಡಿ ಒಂದು ಸಿಂಗಲ್ ಬಿಲ್ ಅನ್ನಾಗಿ ಮಾಡಿ ಇದನ್ನ ವೈಟ್ ಹೌಸ್ ಗೆ ಪ್ರೆಸಿಡೆಂಟ್ ಅವರ ಸಿಗ್ನೇಚರ್ ಗೆ ಅಂತ ಹೇಳಿ ಕಳಿಸಲಾಗುತ್ತೆ. ಇಲ್ಲಿ ಪ್ರೆಸಿಡೆಂಟ್ ಜೋ ಬಿಡನ್ ಅವರು ಈ ಒಂದು ಪ್ಯಾಸೇಜ್ ಆಫ್ ದಿ ಬಿಲ್ ಅನ್ನ ಒಂದು ವೆಲ್ಕಮ್ ಮಾಡಿದ್ದಾರೆ. ಜೊತೆಗೆ ಈಗ ಒಂದು 21st ಸೆಂಚುರಿ ಅನ್ನುವಂಥದ್ದು ಕಾಂಪಿಟೇಷನ್ ವರ್ಲ್ಡ್, ಈ ಒಂದು ಕಾಂಪಿಟೇಷನ್ ಅಲ್ಲಿ ನಾವಿದ್ದೇವೆ. ಈ ಸಂದರ್ಭದಲ್ಲಿ ಚೀನಾವನ್ನ ಕೌಂಟರ್ ಮಾಡೋದಕ್ಕೆ ಈ ರೀತಿಯ ಬಿಲ್ ನ ಅವಶ್ಯಕತೆ ಇತ್ತು. ಇದು ಈಗ ಪಾಸ್ ಆಗ್ತಿರುವಂತದ್ದು ಇವರು ಕೂಡ ವೆಲ್ಕಮ್ ಮಾಡ್ತಾ ಇರ್ತಕ್ಕಂಥದ್ದು. ಈ ಬಿಲ್ ನ ಕೀ ಏರಿಯಾಸ್ ಏನು ಅಂತ ಅಂದಾಗ
ಎಷ್ಟೋ ವಿಚಾರಗಳಲ್ಲಿ ಕೆಲವೊಂದು ಟೆಕ್ನಾಲಜೀಸ್ ಇನ್ವೆಸ್ಟ್ಮೆಂಟ್ಗಳಲ್ಲಿ ಅವುಗಳ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ನ ವಿಚಾರದಲ್ಲಿ US ಚೀನಾಗಿಂತ ಹಿಂದೆ ಉಳಿದಿದೆ. ಆ ಎಲ್ಲ ಯಾವೆಲ್ಲ ಏರಿಯಾಸ್ಗಳಲ್ಲಿ ಫಾಲನ್ ಬಿಹೈಂಡ್ ಆಗಿದೆ ಚೀನಾಗಿಂದ, ಅಂತ ಏರಿಯಾಸ್ಗಳಿಗೆ ಈಗ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಅಲ್ಲಿ ಆ ಏರಿಯಾಸ್ಗಳಲ್ಲಿನ ರಿಸರ್ಚ್ಗೆ ಅಂತ ಹೇಳಿ ಈ ಬಿಲ್ ಅನ್ನುವಂಥದ್ದು ಮುಖ್ಯವಾಗಿ ಗಮನ ಹರಿಸ್ತಾ ಇದೆ. ಮುಖ್ಯವಾಗಿ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಸೆಮಿ ಕಂಡಕ್ಟರ್ಸ್ ಗಳನ್ನ ಇನ್ಕ್ರೀಸ್ ಮಾಡುವಂಥದ್ದು ಕೂಡ ಈ ಬಿಲ್ ಅಲ್ಲಿರ್ತಕ್ಕಂಥ ಒಂದು ಮುಖ್ಯ ಅಂಶ ಅನ್ಬೋದಾಗುತ್ತೆ. ಈ ರೀತಿಯಾಗಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ನಲ್ಲಿ ಡೆವಲಪ್ಡ್ ಕಂಟ್ರೀಸ್ಗಳು ಇಷ್ಟೆಲ್ಲ ಇನ್ವೆಸ್ಟ್ ಮಾಡ್ತಿರುವಂತಹ ಸಂದರ್ಭದಲ್ಲಿ ಭಾರತದ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ನ ಇನ್ವೆಸ್ಟ್ಮೆಂಟ್ ನ ಸ್ಥಿತಿಯನ್ನ ನೋಡಿದಾಗ ಅದು ಬಹಳನೇ ಕಡಿಮೆ ಅಂತ ಅನ್ಸುತ್ತೆ ಈ ರೀತಿಯ ಡೆವಲಪ್ಡ್ ಕಂಟ್ರೀಸ್ಗೆ ಹೋಲಿಸಿದಾಗ. ಹಾಗಾಗಿ ನಾವು ಕೂಡ ಈ ರೀತಿಯ ಇನ್ವೆಸ್ಟ್ಮೆಂಟ್ ಗಳನ್ನ ಹೆಚ್ಚುಗೊಳಿಸಬೇಕು ಅನ್ನುವಂಥದ್ದು ಈ ಬಿಲ್ ನಿಂದ ಭಾರತಕ್ಕಿರ್ತಕ್ಕಂಥ ಒಂದು ಪಾಠ ಅಂತಾನೆ ಹೇಳ್ಬೋದಾಗುತ್ತೆ. ಮುಂದಿನ ಆರ್ಟಿಕಲ್ ಏಮ್ ಟು ವ್ಯಾಕ್ಸಿನೇಟ್ 70 crore ಬೈ ಸೆಪ್ಟೆಂಬರ್, ರನ್ ಸೈಟ್ಸ್ 24/7 ಅಂತ ಹೇಳಿ ಫಿನಾನ್ಸ್ ಮಿನಿಸ್ಟ್ರಿ ಅವರು ತಿಳಿಸ್ತಾ ಇರ್ತಕ್ಕಂಥದ್ದು. ಹರ್ಡ್ ಇಮ್ಯುನಿಟಿಯನ್ನ ಅಟೈನ್ ಮಾಡೋದ್ರಿಂದ ರಿಕವರಿಯನ್ನ ಬೂಸ್ಟ್ ಮಾಡಬಹುದು. ಹಾಗಾಗಿ ಹರ್ಡ್ ಇಮ್ಯುನಿಟಿ ಅನ್ನುವಂಥದ್ದು ಬಹಳನೇ ಅವಶ್ಯಕವಾಗುತ್ತೆ. ಹೆಚ್ಚಿನ ಮಂದಿಗೆ ವ್ಯಾಕ್ಸಿನೇಟ್ ಮಾಡೋದ್ರ ಕಡೆ ಸದ್ಯದ ಭಾರತದ ವ್ಯಾಕ್ಸಿನೇಷನ್ ಪಾಲಿಸಿ ಅನ್ನುವಂಥದ್ದು ಗಮನ ಹರಿಸ್ತಾ ಇದೆ ಅಂತ ಹೇಳಿ ಫಿನಾನ್ಸ್ ಮಿನಿಸ್ಟ್ರಿ ಅವರು ತಿಳಿಸ್ತಾ ಇರ್ತಕ್ಕಂಥದ್ದು. ಸೆಪ್ಟೆಂಬರ್ನ ಹೊತ್ತಿಗೆ ಅಟ್ಲೀಸ್ಟ್ ಫಸ್ಟ್ ಡೋಸೇಜ್ ಅನ್ನ 70 ಕೋಟಿ ಮಂದಿಗೆ ರೀಚ್ ಔಟ್ ಮಾಡೋದಕ್ಕೆ ಅಂತ ಹೇಳಿ ಭಾರತ ಈಗ ಸನ್ನದ್ಧರಾಗಿ ಕಾರ್ಯ ಮಾಡ್ತಿರುವಂತದನ್ನ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. 24/7 ವ್ಯಾಕ್ಸಿನೇಷನ್ ಆಕ್ಟಿವಿಟಿ ಅನ್ನುವಂಥದ್ದು ಪರ್ಟಿಕ್ಯುಲರ್ಲಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ನಷ್ಟೊತ್ತಿಗೆ ಸಪ್ಲೈಸ್ ಗಳು ಇನ್ನಷ್ಟು ಹೆಚ್ಚಾಗುತ್ತೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಈಗ 93 lakh ಡೋಸೇಸ್ ಅನ್ನುವಂಥದ್ದು ಎವ್ರಿ ಡೇ ಡಿಲಿವರ್ ಆಗ್ತಾ ಇದೆ. ಇನ್ನು ಮುಂದೆ ಅಷ್ಟು ಡೋಸೇಜಸ್ ಗಳು ಎವ್ರಿ ಡೇ ಡಿಲಿವರ್ ಆಗುತ್ತೆ. ಇದರ ಹಿನ್ನೆಲೆಯಲ್ಲಿ 70 ಕೋಟಿಯಷ್ಟು ಮಂದಿಗೆ ಒಂದು ಡೋಸ್ ಆದ್ರೂ ಕೂಡ ಸೆಪ್ಟೆಂಬರ್ ನಷ್ಟೊತ್ತಿಗೆ ಕಂಪ್ಲೀಟ್ ಆಗೋದ್ರ ಕಡೆ ನಾವು ಗಮನ ಹರಿಸಿದ್ದೇವೆ ಅನ್ನುವಂಥದ್ದನ್ನ ಈಗ ತಿಳಿಸ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ಹೆಲ್ದಿ ಮಾನ್ಸೂನ್ ಅನ್ನ ಈಗೇನು ಈ ವರ್ಷ ಭಾರತ ಕಾಣುತ್ತೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಲಾಗಿದೆ ಮತ್ತು ಆ ರೀತಿಯ ಸುಳಿವುಗಳನ್ನ ಈಗಾಗಲೇ ನಾವೇನ್ ಕಾಣ್ತಿದ್ದೇವೆ. ಇದರಿಂದಾಗಿ ಸಾಫ್ಟ್ವೇರ್ ಎಕನಾಮಿಕ್ ಶಾಕ್ ಅನ್ನಾಗಿ ಈಗ ಕೋವಿಡ್ ನಮ್ಗೇನು ಉಂಟು ಮಾಡಿರ್ತಕ್ಕಂಥ ಡೆವಾಸ್ಟೇಟಿಂಗ್ ಎಫೆಕ್ಟ್ಸ್ ಗಳಿದೆ ನಮ್ಮ ಎಕಾನಮಿಯ ಮೇಲೆ, ಅವುಗಳನ್ನ ನಾವು ಸಾಫ್ಟ್ವೇರ್ ಎಕನಾಮಿಕ್ ಶಾಕ್ ಅನ್ನಾಗಿ ಟ್ರಾನ್ಸ್ಲೇಟ್ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನ ಕೂಡ ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಇನ್ನ ಹೆಲ್ದಿ ಮಾನ್ಸೂನ್ ಅನ್ನುವಂಥದ್ದು ನಮ್ಮ ಅಗ್ರಿಕಲ್ಚರ್ಗೆ ಇನ್ನಷ್ಟು ಉಪಯೋಗ ಆಗಲಿದೆ ಈ ವರ್ಷ ಅನ್ನುವಂಥದ್ದನ್ನ ಕೂಡ ತಿಳಿಸ್ತಾ ಇರ್ತಕ್ಕಂಥದ್ದು. ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಇಲ್ಲಿ ಮಾನ್ಸೂನ್ ಬಗ್ಗೆ ನಾವೇನ್ ಡಿಸ್ಕಸ್ ಮಾಡ್ತಿದ್ದೇವೆ, ಈ ಮಾನ್ಸೂನ್ ನ ಕುರಿತಾದಂತೆ ಎಷ್ಟು ಮಳೆ ಆಗುತ್ತೆ ಅನ್ನುವಂಥದ್ದಾಗಿರ್ಬೋದು ಅಥವಾ ನಮ್ಮ ಹವಾಮಾನ ವರದಿಯ ಕುರಿತಂತೆ ಆಗಿರ್ಬೋದು, ಯಾವ ಒಂದು ಸಂಸ್ಥೆಯು ಭಾರತದಲ್ಲಿ ಅಧಿಕೃತವಾಗಿ ಇದರ ಕುರಿತಂತೆ ಮಾಹಿತಿಯನ್ನ ನೀಡುತ್ತೆ ಅನ್ನುವಂಥದ್ದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಂದಿನ ಒಂದು ಎಡಿಟೋರಿಯಲ್ ಅನ್ನ ಡಿಸ್ಕಸ್ ಮಾಡೋಣ. ಎನ್ಕರೇಜಿಂಗ್ ಅಕಾರ್ಡ್ ಅನ್ನುವಂಥದ್ದು, ಇಲ್ಲಿ G7 ಕಂಟ್ರೀಸ್ಗಳ ಮೀಟ್ ಅನ್ನುವಂಥದ್ದು ಇತ್ತೀಚೆಗೆ ಮುಕ್ತಾಯಗೊಂಡಿರ್ತಕ್ಕಂಥ ಒಂದು ಮೀಟ್ ನ ಅಡಿಯಲ್ಲಿ G7 ಕಂಟ್ರೀಸ್ಗಳು ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡುವಂಥದ್ದು, 15% ಟ್ಯಾಕ್ಸ್ ಅನ್ನ ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡೋದ್ರ ಬಗ್ಗೆ G7 ಕಂಟ್ರೀಸ್ಗಳು ನಿರ್ಧಾರವನ್ನ ಕೈಗೊಂಡಿರ್ತಕ್ಕಂಥದ್ದು. ಇಲ್ಲಿ 2020ರಲ್ಲಿ ಈ ಪ್ಯಾಂಡಮಿಕ್ ನಿಂದಾಗಿ 3.5% ಗ್ಲೋಬಲ್ ಎಕಾನಮಿ ಅನ್ನುವಂಥದ್ದು ಶ್ರಿಂಕೇಜ್ ಅನ್ನ ಕಂಡಿರ್ತಕ್ಕಂಥದ್ದು ಅಂತ ಹೇಳಿ ಒಂದು ಎಸ್ಟಿಮೇಷನ್ ತಿಳಿಸುತ್ತೆ. ಹಾಗಾಗಿ ಈ ಒಂದು ಪ್ಯಾಂಡಮಿಕ್ ಅನ್ನುವಂಥ ಒಂದು ಬ್ಯಾಡ್ ಕ್ರೈಸಿಸ್ ಏನಿದೆ, ಈ ರೀತಿಯ ಕ್ರೈಸಿಸ್ ಅನ್ನು ಕೂಡ ವೇಸ್ಟ್ ಆಗದೇ ಇರುವಂತೆ ಅಲ್ಲಿಂದನೂ ಕೂಡ ಕೆಲವೊಂದು ಒಳಿದಾದಂತ ಅಂಶಗಳನ್ನು ತಗೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ G7 ಅನ್ನುವಂಥದ್ದು ಈ ಕ್ರೈಸಿಸ್ ನಿಂದ ಈ ರೀತಿ ಏನು ವರ್ಲ್ಡ್ ಎಕಾನಮಿ ಅನ್ನುವಂಥದ್ದು ಶ್ರಿಂಕ್ ಆಗ್ತಿದೆ, ಇದರಿಂದ ನಾವೇನ್ ಪಾಠ ಕಲಿಬೇಕು ಅಂತ ಅಂದ್ರೆ, ಇನ್ನು ಮುಂದೆ ನಮ್ಮ ಎಕಾನಮಿಗ್ ಆಗಿರ್ತಕ್ಕಂಥ ಹೊಡೆತ ಏನಿದೆ ಅದನ್ನ ಆದಷ್ಟು ಕಡಿಮೆ ಮಾಡ್ಕೊಳ್ಬೇಕು ಅಂತಂದ್ರೆ ಬೇಕಾಗುವಂತ ಹೊಸ ಮಾರ್ಗಗಳನ್ನ ಕಂಡುಕೊಳ್ಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ಆಫ್ ಅಟ್ಲೀಸ್ಟ್ 15% ಅನ್ನ ನಾವು ಅಪ್ಲೈ ಮಾಡೋದಕ್ಕೆ ನಾವು ಎಲ್ಲರೂ ಕೂಡ ಅಗ್ರಿ ಮಾಡಬೇಕು ಅನ್ನುವಂಥದ್ದು G7 ಕಂಟ್ರೀಸ್ಗಳಿಗಾಗಲೇ ಅದ್ರ ಬಗ್ಗೆ ಒಂದು ನಿರ್ಧಾರಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಸೇಫ್ ಅಂಡ್ ಪ್ರಾಸ್ಪೆರಸ್ ಫ್ಯೂಚರ್ ಫಾರ್ ಆಲ್ ಅನ್ನುವಂತ ಅದನ್ನ ಸೆಕ್ಯೂರ್ ಮಾಡುವಂತ ಒಂದು ನಿಟ್ಟಿನಲ್ಲಿ G7 ಮಿನಿಸ್ಟರ್ಸ್ಗಳು ಈ ರೀತಿಯ ಒಂದು ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ಅನ್ನ ಸ್ಟ್ರೆಸ್ ಮಾಡುವಂತ ಒಂದು ನಿರ್ಧಾರವನ್ನ ಕೈಗೊಂಡಿದ್ದಾರೆ. G20 ಆಗಿರ್ಬೋದು, OECD ಆಗಿರ್ಬೋದು, ಇವೆಲ್ಲವೂ ಕೂಡ ಗ್ಲೋಬಲೈಸೇಷನ್, ಡಿಜಿಟಲೈಸೇಷನ್ ಆಫ್ ದಿ ಎಕಾನಮೀಸ್ ಇಂದ ಆಗ್ತಿರುವಂತ ಚಾಲೆಂಜಸ್ ಗಳೇನಿದೆ ಅವುಗಳನ್ನ ಅಡ್ರೆಸ್ ಮಾಡೋದಕ್ಕೆ ಅವು ಕೂಡ ಪ್ರಯತ್ನ ಮಾಡ್ತಿದೆ. ಈ ಹಿನ್ನೆಲೆಯಲ್ಲಿ ಈ ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ಅನ್ನ ಅವು ಕೂಡ ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇರ್ತಕ್ಕಂಥದ್ದು. ಗ್ಲೋಬಲ್ GDP ಅನ್ನ ನಾವು ನೋಡಿದಾಗ 2016ರಲ್ಲಿ $11.5 ಟ್ರಿಲಿಯನ್ ನಷ್ಟು ಹಣ ಅನ್ನುವಂಥದ್ದು ಅಥವಾ ಗ್ಲೋಬಲ್ GDPಯ 6ನೇ ಒಂದು ಭಾಗ ಅನ್ನುವಂಥದ್ದು ಡಿಜಿಟಲ್ ಸ್ಪಿಯರ್ ನಿಂದನೇ ಆಗುವಂತದ್ದಾಗುತ್ತೆ. ಈ ಹಿನ್ನೆಲೆಯಲ್ಲಿ ಎಕ್ಸ್ಪೋನೆನ್ಷಿಯಲಿ ಇವತ್ತು ಡಿಜಿಟಲ್ ಸ್ಪಿಯರ್ ಅನ್ನುವಂಥದ್ದು ಬೆಳೀತಾ ಇದೆ. ಇಷ್ಟೊಂದು ಇನ್ಕ್ರೀಸಿಂಗ್ ಡಿಜಿಟಲೈಸೇಷನ್ ಅನ್ನ ಕಾಣ್ತಿರ್ತಕ್ಕಂಥ ಸಂದರ್ಭದಲ್ಲಿ ಈ ಪ್ಯಾಂಡಮಿಕ್ ನಿಂದ ಏನು ಎಕಾನಮಿಗಳ ಮೇಲೆ ಹೊಡೆತ ಆಗ್ತಿದೆ ಮತ್ತು ಈಗ ಎಕಾನಮಿಯಲ್ಲಿ ಇರ್ತಕ್ಕಂಥ ಲೂಪ್ ಹೋಲ್ಸ್ ಗಳನ್ನ ಬಳಸ್ಕೊಂಡು ಯಾವ ರೀತಿಯಾಗಿ ಟ್ಯಾಕ್ಸ್ ಎವೇಷನ್ ಅನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ,
ಇವೆಲ್ಲವನ್ನ ತಡಿಬೇಕು ಅಂತ ಅಂದ್ರೆ ಈ ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ಅನ್ನ ಅಪ್ಲೈ ಮಾಡುವಂತದ್ದು ಬಹಳ ಒಳ್ಳೆಯ ನಿರ್ಧಾರ ಅಂತ ಹೇಳಿ G7 ಕಂಟ್ರೀಸ್ಗಳು ಈಗ ಅದನ್ನ ಅಕ್ಸೆಪ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಮಲ್ಟಿ ನ್ಯಾಷನಲ್ ಕಂಪನೀಸ್ಗಳನ್ನ ನಾವು ಟ್ಯಾಕ್ಸ್ ಮಾಡುವಂತದನ್ನ ತಪ್ಪಿಸಬಾರ್ದು. ಲೋ ಟ್ಯಾಕ್ಸ್ ಜೂರಿಸ್ಡಿಕ್ಷನ್ಸ್ ಗಳಿಗೆ ಅವು ಬಲ್ಕ್ ಆಫ್ ದೇರ್ ರೆವಿನ್ಯೂ ಅನ್ನ ಅವ್ರು ಪಡ್ಕೊಳ್ಳೋದಕ್ಕೆ ಅಂತ ಹೇಳಿ ಲೋ ಟ್ಯಾಕ್ಸ್ ಜೂರಿಸ್ಡಿಕ್ಷನ್ಸ್ ಗಳನ್ನ ಗುರುತಿಸಿ ಅವರೇನು ಟ್ಯಾಕ್ಸ್ ಔಟ್ಗೋ ಅನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ಅದನ್ನ ಮಿನಿಮೈಸ್ ಮಾಡೋದಕ್ಕೆ, ಟ್ಯಾಕ್ಸ್ ಔಟ್ಗೋ ಅನ್ನ ಮಿನಿಮೈಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅವರ ಒಂದು ಆ ಕಾರ್ಯಗಳನ್ನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ಅನ್ನ ಅಪ್ಲೈ ಮಾಡುವಂತದ್ದು ಒಳಿತು ಅನ್ನುವಂಥದ್ದು ಈಗ G7 ಕಂಟ್ರೀಸ್ಗಳು ತಗೊಂಡಿರ್ತಕ್ಕಂಥ ಒಂದು ನಿರ್ಧಾರ ಆಗಿರ್ತಕ್ಕಂಥದ್ದು. ಇದರಿಂದಾಗಿ ಭಾರತಕ್ಕೆ ಯಾವ ರೀತಿಯ ಲಾಭ ಅಂತ ಅಂದಾಗ, ಭಾರತವು ಪ್ರತಿ ವರ್ಷವೂ ಕೂಡ $10 ಬಿಲಿಯನ್ ನಷ್ಟು ರೆವಿನ್ಯೂ ಅನ್ನ ಪ್ರತಿ ವರ್ಷ ಈ ಗ್ಲೋಬಲ್ ಟ್ಯಾಕ್ಸ್ ಅಬ್ಯೂಸ್ ನಿಂದ ಕಳ್ಕೊಳ್ಳುತ್ತೆ ಅನ್ನುವಂಥದ್ದನ್ನ ಟ್ಯಾಕ್ಸ್ ಜಸ್ಟಿಸ್ ನೆಟ್ವರ್ಕ್ ಅನ್ನುವಂತ ಒಂದು ನೆಟ್ವರ್ಕ್ ತಂದಿರತಕ್ಕಂಥ ಒಂದು ಅಧ್ಯಯನದಿಂದ ತಿಳಿದು ಬಂದಿರತಕ್ಕಂಥದ್ದು. ಹಾಗೇನೆ ಒನ್ ಆಫ್ ದಿ 90 ಕಂಟ್ರೀಸ್ ಇದು ಕೂಡ ಆಗಿದೆ. BEPS ಫ್ರೇಮ್ ವರ್ಕ್ ನ ಅಡಿಯಲ್ಲಿ ಜಾಯಿನ್ ಆಗಿರ್ತಕ್ಕಂಥ ಕಂಟ್ರೀಸ್ಗಳ ಅಡಿಯಲ್ಲಿ G20 ಫಿನಾನ್ಸ್ ಮಿನಿಸ್ಟರ್ಸ್ ಗಳ ಮುಂದಿನ ತಿಂಗಳು ನಡಿಬೇಕಾಗಿರ್ತಕ್ಕಂಥ ಒಂದು ಮೀಟಿಂಗ್ ಏನಿದೆ, ಆ ಮೀಟಿಂಗ್ ನಲ್ಲಿ ಸೆಂಟ್ರಲ್ ಬ್ಯಾಂಕ್ ಗವರ್ನರ್ಸ್ ಗಳು ಫಾರ್ ರೀಚಿಂಗ್ ಇಂಪ್ಲಿಕೇಶನ್ಸ್ ಗಳನ್ನ ಈ ಒಂದು GMT ಅಂದ್ರೆ ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ನ ಬಗ್ಗೆ ಹೆಚ್ಚಿನದಾಗಿ ನಿರ್ಧಾರಗಳನ್ನ ಕೈಗೊಳ್ಳೋದ್ರ ಮುಖಾಂತರ, ಸ್ಪಷ್ಟವಾಗಿ ಒಂದು ನಿರ್ಧಾರವನ್ನ ಕೈಗೊಳ್ಳುವಂತ ಡಿಸ್ಕಷನ್ಸ್ ಗಳನ್ನ ಮಾಡೋದ್ರ ಮುಖಾಂತರವಾಗಿ ಫಾರ್ ರೀಚಿಂಗ್ ಇಂಪ್ಲಿಕೇಶನ್ಸ್ ಗಳು ಇದು ಮುಂದಿನ ದಿನಗಳಲ್ಲಿ ಹೊಂದುವಂತೆ ಮಾಡುತ್ತೆ ಅನ್ನುವಂಥದ್ದನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಇಂಡಿಯಾ ಈ ರೀತಿಯಾಗಿ ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸಸ್ ಗಳನ್ನ ಹಾಕೋದಕ್ಕೆ ನಾವು ಕೂಡ ಅಕ್ಸೆಪ್ಟ್ ಮಾಡೋದ್ರಿಂದಾಗಿ ಲೆವಿ ಆಫ್ ಟ್ಯಾಕ್ಸಸ್ ಆನ್ MNCs ಆಗೋದ್ರಿಂದ ಭಾರತ ಇನ್ನಷ್ಟು ಬೆನಿಫಿಟ್ಸ್ ಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಟೆಕ್ನಾಲಜಿ ಮೇಲೆ ಆಗಿರ್ಬೋದು, ಇಂಟರ್ನೆಟ್ ಎಕಾನಮಿ ಜೈಂಟ್ಸ್ ಗಳ ಮೇಲೆ ಆಗಿರ್ಬೋದು, ಈ ರೀತಿ ಟ್ಯಾಕ್ಸ್ ಅನ್ನ ಹಾಕೋದ್ರಿಂದಾಗಿ ಭಾರತಕ್ಕೆ ಮತ್ತೆ ಬೇರೆ ಬೇರೆ ಗ್ಲೋಬಲ್ ಎಕಾನಮೀಸ್ ಗಳಿಗೆ ಸಾಕಷ್ಟು ಲಾಭಗಳು ಇರೋದಂತೂ ಸತ್ಯ. ಹಾಗಾಗಿ ಈಗೇನು ಲೂಪ್ ಹೋಲ್ಸ್ ಗಳು ಇದಾವೆ ಗ್ಲೋಬಲ್ ಟ್ಯಾಕ್ಸ್ ಸಿಸ್ಟಮ್ ಅಲ್ಲಿ, ಅದನ್ನ ಅಡ್ವಾಂಟೇಜ್ ಆಗಿ ಬಳಕೆ ಮಾಡ್ಕೊಂತಿರ್ತಕ್ಕಂಥ ಈ ಇಂಟರ್ನೆಟ್ ಎಕಾನಮಿ ಜೈಂಟ್ಸ್ ಗಳಾಗಿರ್ಬೋದು, ಟೆಕ್ನಾಲಜಿಕ್ ಜೈಂಟ್ಸ್ ಗಳಾಗಿರ್ಬೋದು, ಇವುಗಳಿಂದಾಗಿ ಮುಂದಿನ ದಿನಗಳಲ್ಲಿ ಈ ರೀತಿಯ ಒಂದು ಲೂಪ್ ಹೋಲ್ಸ್ ಗಳನ್ನ ಬಳಕೆ ಮಾಡಿಕೊಂಡು ಟ್ಯಾಕ್ಸ್ ಎವೇಷನ್ ಏನಾಗ್ತದೆ, ಟ್ಯಾಕ್ಸ್ ಅಬ್ಯೂಸ್ ಏನಾಗ್ತದೆ, ಅದು ಆಗದೇ ಇರುವಂತೆ ಮಾಡೋದಕ್ಕೆ ಈ ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ಅನ್ನುವಂಥದ್ದು ಒಂದು ಒಳ್ಳೆಯ ಮಾರ್ಗ ಅನ್ನುವಂಥದ್ದು ಮತ್ತು ಈ ಅಕಾರ್ಡ್ ಅನ್ನ ಎನ್ಕರೇಜ್ ಮಾಡಬೇಕು ಅನ್ನುವಂಥದ್ದು ಒಟ್ಟಾರೆ ಲೇಖಕರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ತಪ್ಪದೇ ಕಮೆಂಟ್ ಸೆಕ್ಷನ್ ನಲ್ಲಿ ಉತ್ತರಗಳನ್ನು ನೀಡಿ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.